ದರ್ಶನ್ ಕೇಸ್ ಅರೆಸ್ಟ್ ಬಗ್ಗೆ ಏನ್ ಹೇಳಬೇಕು ಹೇಳಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಈಗ ಬರ್ತಾ ಇಲ್ಲ ಅಂತ ರಮ್ಯಾ ಮಾತನಾಡಿದ್ದಾರೆ. ಎಷ್ಟೋ ಜನ ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟಿದ್ದಾರೆ. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನ ಆದೇಶದ ನಂತರದಲ್ಲಿ ರಮ್ಯಾ ಅವರು ಹಾಕಿದಂತ ಪೋಸ್ಟ್ಗೆ ಬಂದಂತಹ ಬ್ಯಾಡ್ ಕಮೆಂಟ್ಸ್ ಅನಂತರದಲ್ಲಿ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಎಷ್ಟೋ ಜನ ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟಿದ್ದಾರೆ. ಈಗ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ನಟಿ ರಮ್ಯಾ. ಮಾಜಿ ಸಂಸದ ದರ್ಶನ್ ಲೈಟ್ ಬಾಯ್ ಆಗಿದ್ದ, ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ. ನಾನು ಕೂಡ ಆತನ ಜೊತೆಗೆ ಕೆಲಸ ಮಾಡಿದ್ದೆ ಅಂತ ನೆನಪು ಮಾಡಿಕೊಡು. ದರ್ಶನ್ ತನ್ನ ಜೀವನವನ್ನ ತಾನೇ ಹಾಳು ಮಾಡಿಕೊಂಡ. ಹೀಗೆಲ್ಲ ಆಗದಿದ್ರೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬಹುದಾಗಿತ್ತು. ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ನಟಿ ರಮ್ಯಾ ಮಾತನಾಡಿರೋದು. ಹಾ, ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದಾಯ್ತು ಅಂತ. ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳಾಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತವೆ. ಬಟ್ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತಿದ್ದೀವಿ ಇದೆಲ್ಲ ಆದ್ಮೇಲೂ ಕೂಡ? ಫಸ್ಟ್ ನಿಮ್ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ನಿಮ್ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ, ಬ್ಯುಸಿ ಆಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ನಾನು ಏನ್ ಹೇಳಿದೆ ಅಂದ್ರೆ, ಒಂದ್ ಕಡೆ ನನಗೆ ದರ್ಶನ್ ಅವ್ರ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ. ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಏನು ಇಲ್ದೇವ್ರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರಾಯ್ತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು. ಕಾನೂನು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇನೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ಇನ್ನು ರಿಲೀಸ್ಗೆ ರೆಡಿಯಾಗಿರುವಂತಹ ಡೆವಿಲ್ ಚಿತ್ರದ ಪ್ರಮೋಷನ್ಗೆ ಮುಂದಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗೆ ನಿರ್ಧಾರವನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಈ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಪೋಸ್ಟ್ ಕೂಡ ಅವರು ಮಾಡಿದ್ರು. ಡೆವಿಲ್ ಚಿತ್ರದ ಪ್ರಮೋಷನ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿರೋದು. ದರ್ಶನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವುದಕ್ಕೆ ತಾವೇ ನಿರ್ಧಾರವನ್ನ ಈಗ ತೆಗೆದುಕೊಳ್ತಾ ಇದ್ದಾರೆ. ಫ್ಯಾನ್ಸ್ಗಳಿಗೆ ದರ್ಶನ್ ಅಕೌಂಟ್ನಿಂದಲೇ ಸಂದೇಶವನ್ನ ರವಾನೆ ಮಾಡುವುದಕ್ಕೆ ನಿರ್ಧಾರ. ದರ್ಶನ್ ಬರೋವರೆಗೆ ನಾನೇ ಹ್ಯಾಂಡಲ್ ಮಾಡ್ತೇನೆ, ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀನಿ, ನಿಮ್ಮ ಪ್ರೀತಿ, ಪ್ರಾರ್ಥನೆ, ಅಭಿಮಾನ ಇರಲಿ ಅಂತ ಮತ್ತೊಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ನಿನ್ನೆ ಅವರು ಜೈಲಲ್ಲಿ ಹೋದ ನಂತರದಲ್ಲಿ ತಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ರು. ಏನೇ ಆದರೂ ಕೂಡ, ಆಗಿರುವಂತಹ ಸದ್ಯದ ವಿದ್ಯಮಾನಗಳು ಏನೇ ಆದರೂ ಕೂಡ, ನನ್ನ ಚಿತ್ರ ಡೆವಿಲ್ ಏನಿದೆ ಅದರ ಯಶಸ್ಸಿಗೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಿ ಅನ್ನುವಂತಹ ಆಂಗಲ್ನಲ್ಲಿ ತಮ್ಮ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಂತಹ ಒಂದು ಪೋಸ್ಟ್ ನಿನ್ನೆ ಹಾಕಿದ್ರು ಪತ್ನಿ ವಿಜಯಲಕ್ಷ್ಮಿ ಅವರು. ದರ್ಶನ್ ಸೋಷಿಯಲ್ ಮೀಡಿಯಾವನ್ನ ವಿಜಯಲಕ್ಷ್ಮಿ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂಥ ನಿರ್ಧಾರವನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ ನಟಿ ರಮ್ಯಾ. ಇದು ಗುಡ್ ಮೂವ್ ಅಂತ ಮಾತನಾಡಿದ್ದಾರೆ ನಟಿ ರಮ್ಯಾ. ರಮ್ಯಾ ಕೊಟ್ಟಂತ ಮತ್ತೊಂದು ಹೇಳಿಕೆ, ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಈ ಮೂಲಕ ಒಳ್ಳೆಯ ಸಂದೇಶವನ್ನ ಕೊಡಬಹುದು. ಅವರ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡುವ ಮೂಲಕವಾಗಿ ಅವರು ಕೂಡ ಹೆಣ್ಣು, ಹೀಗಾಗಿ ಇದು ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ ಅಂತ ನಟಿ ರಮ್ಯಾ ಮಾತನಾಡಿದ್ದಾರೆ. ದರ್ಶನ್ ಸೋಷಿಯಲ್ ಮೀಡಿಯಾ ಇನ್ ಮುಂದೆ ನಾನೇ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತ ಪೋಸ್ಟ್ ಅನ್ನು ಹಾಕಿದ್ದು ವಿಜಯಲಕ್ಷ್ಮಿ ಅವರು ಅದನ್ನ ಸ್ವಾಗತಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ದಾರೆ.
ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ, ನಿಮ್ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದನ್ನ ನೀವು ಹೇಗೆ ತಗೊಳ್ತೀರಿ ಅಂತ ಏನ್ ಓ ಅನ್ಸುತ್ತೆ? ದಟ್ಸ್ ಗುಡ್. ಅವರು ಒಂದು ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗತ್ತೆ ಈ ತರದಿಂದ ಏನೇನಾಗತ್ತೆ ಅಂತ. ಆತರ ಮಾಡಬಾರ್ದು ಅಂತ ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನ್ ಒಳ್ಳೆ ರೀತಿನಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ ವಿಜ್ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್. ಅದು ಒಳ್ಳೆ ಬೆಳವಣಿಗೆ. ಮೇಡಮ್, ಅಭಿಮಾನಿಗಳಿಗೆ ಒಂದು ಮಹಿಳೆಯರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಅವ್ರು ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್ ಇಟ್. ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ, ಒಂದು ಕಡೆ ಡೆವಿಲ್ ಚಿತ್ರದ ಪ್ರಮೋಷನ್ ಅದು ಬೇರೆ ವಿಚಾರ, ಮತ್ತೊಂದು ಕಡೆ ಈಗ ವಿಜಯಲಕ್ಷ್ಮಿ ಅವರು ದರ್ಶನ್ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಅವರು ಕೊಟ್ಟಂತ ಹೇಳಿಕೆನ ಆಂಗಲ್ ನೋಡ್ತಾ ಇದ್ದಾರೆ. ದರ್ಶನ್ ಅವರಂತೂ ಇಲ್ಲಿವರೆಗೂ ತಮ್ಮ ಅಭಿಮಾನಿಗಳಿಗೆ ಬೈದು ಬುದ್ಧಿ ಹೇಳುವಂತ ಕೆಲಸ ಮಾಡಲಿಲ್ಲ. ಅಟ್ಲೀಸ್ಟ್ ವಿಜಯಲಕ್ಷ್ಮಿ ಅವರು ಆದರೂ ಕೂಡ ಇದನ್ನ ಮಾಡಲಿ ಅನ್ನುವಂಥ ಆಂಗಲ್ ನಲ್ಲಿ ರಮ್ಯಾ ಅವರು ಮಾತನಾಡ್ದಂಗಿದೆ. ಎಸ್ ಅರುಣ್ ಹುಗರ್, ಏನಂದರೆ ಬೆಳಿಗ್ಗೆ ಅಷ್ಟೇ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟನ್ನು ಮಾಡಿದರು. ಆ ಪೋಸ್ಟ್ ಮೂಲಕ ಅವರು ತಿಳಿಸಿರೋದು ಏನಂತ ಅಂದರೆ ದರ್ಶನ್ ಅವರ ಬದಲಿಗಾಗಿ ಇನ್ನೂ ಅವರ ದರ್ಶನ್ ಅವರು ಹ್ಯಾಂಡ್ಲ್ ಮಾಡ್ತಾ ಇದ್ದಂಥ ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಹಾಗೆ ಎಕ್ಸ್ನ ಅಕೌಂಟ್ಗಳನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಆ ಮೂಲಕ ಡೆವಿಲ್ ಸಿನಿಮಾದ ಪ್ರಚಾರ ಕಾರ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಪೋಸ್ಟ್ ಆಗಿರ್ಬೋದು, ಅಭಿಮಾನಿಗಳಿಗೆ ಏನೆಲ್ಲ ಸಂದೇಶ ಕೊಡಬೇಕು, ಜೈಲಲ್ಲಿರುವಂಥ ದರ್ಶನ್ ಅವರು ಏನು ವಿಜಯಲಕ್ಷ್ಮಿ ಅವರಿಗೆ ಸಂದೇಶವನ್ನು ಕೊಡ್ತಾರೆ, ಆ ಸಂದೇಶವನ್ನು ನಾನು ಅಭಿಮಾನಿಗಳಿಗೆ ಏನೆಲ್ಲ ಯಾವ ರೀತಿ ಮುಟ್ಟಿಸಬೇಕು ಅದನ್ನು ಅವರ ಸೋಷಿಯಲ್ ಹ್ಯಾಂಡಲ್ ಮೂಲಕ ಮುಟ್ಟಿಸ್ತೀನಿ ಅಂತ ಹೇಳುವ ಮೂಲಕ ಒಂದು ಪೋಸ್ಟನ್ನು ಅಪ್ಡೇಟ್ ಮಾಡಿದರು. ಈ ಬಗ್ಗೆ ರಮ್ಯಾ ಅವ್ರನ್ನ ಕೇಳಿದಾಗ ಅವರು ಖುಷಿ ಆಗುತ್ತೆ. ಯಾಕಂದರೆ ಅವರು ಒಬ್ಬ ಮಹಿಳೆಯರಿಗೆ ಅವರ ಅಭಿಮಾನಿಗಳು ಯಾವ ರೀತಿಯಲ್ಲಿ ಕೆಟ್ಟ ಸಂದೇಶಗಳನ್ನು, ಕೆಟ್ಟ ಮೆಸೇಜ್ಗಳನ್ನ ಮಾಡ್ತಾರೆ, ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ವಿಜಯಲಕ್ಷ್ಮಿ ಅವರು ಖಂಡಿತ ದನಿ ಎತ್ತಬಹುದು, ಸಂದೇಶವನ್ನು ಕೊಡ್ಬೋದು, ಆ ಮೂಲಕ ಮಹಿಳೆಯರ ಪರವಾಗಿ ನಿಲ್ಬೋದು ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ವಿಜಯಲಕ್ಷ್ಮಿ ಅವರಿಗೆ ಒಬ್ಬ ಮಹಿಳೆಯಾಗಿ ಎಲ್ಲವನ್ನೂ ಅರ್ಥ ಮಾಡ್ಕೊಡ್ತಾರೆ. ಮಹಿಳೆಯರ ವಿರುದ್ಧ ಏನೋ ದರ್ಶನ್ ಅಭಿಮಾನಿಗಳು ಕಮೆಂಟ್ ಮಾಡ್ತಾರೆ, ಅಶ್ಲೀಲವಾಗಿ ಪೋಸ್ಟ್ಗಳನ್ನ ಹಾಕ್ತಾರೆ, ಇನ್ನು ಮುಂದೆ ಅದು ನಿಲ್ಲಬಹುದು, ವಿಜಯಲಕ್ಷ್ಮಿ ಅವರು ಒಂದು ಸಂದೇಶವನ್ನು ಕೊಡ್ಬೋದು, ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡಿದ್ದಾರೆ. ರಮ್ಯಾ ಅವರು ದತ್ತಾ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆಗೆ ಸಿನಿಮಾ ಮಾಡಿದ್ರು. ಆದರೂ ಕೂಡ ಎಲ್ಲ ಒಂದು ಕಡೆ ದರ್ಶನ್ ಅವರ ಪ್ರಕರಣ ಬಯಲಾದಾಗ ಅವರು ರೇಣುಕಾಸ್ವಾಮಿ ಪರ ನಿಂತರು. ಅಂದರೆ ಒಬ್ಬ ಏನು ದುರ್ಬಲರ ಪರ ನಿಂತ ರಮ್ಯಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ಆಗುವ ಸಂದರ್ಭದಲ್ಲಿ ಕೂಡ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥ ಪೋಸ್ಟನ್ನು ಮಾಡಿದ್ರು. ಆನಂತರ ಏನೆಲ್ಲ ಆಯಿತು ಅಂತ ಎಲ್ರಿಗೂ ಗೊತ್ತೇ ಇದೆ. ದರ್ಶನ್ ಅವರ ಅಭಿಮಾನಿಗಳು ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ರು, ಅಶ್ಲೀಲ ಕಮೆಂಟ್ಸ್ಗಳನ್ನ ಹಾಕಿದ್ರು, ಅಶ್ಲೀಲವಾಗಿ ಪೋಸ್ಟ್ಗಳನ್ನ ಹಾಕುವ ಮೂಲಕ ರಮ್ಯಾ ಅವರು ಕಾನೂನು ಸಮರಕ್ಕೆ ಸಿಡಿದೇಳುವಂತೆ ಮಾಡಿತ್ತು. ಆನಂತರ ದರ್ಶನ್ ಅವರ 5 ಅಭಿಮಾನಿಗಳು ಕೂಡ ಅರೆಸ್ಟ್ ಆದರು. ಈಗ ದರ್ಶನ್ ಅವರು ಈ ಒಂದು ಪ್ರಕರಣ ಆದಮೇಲೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋದ್ಮೇಲೆ ಮತ್ತೇನಾದರೂ ಕಮೆಂಟ್ಸ್ ಬರ್ತಿದೆಯಾ, ಏನು ಹೇಳ್ತೀರಿ ಅಂತ ಹೇಳಿದಾಗ ದರ್ಶನ್ ಅವರು ಒಬ್ಬ ಲೈಟ್ ಬಾಯ್ ಆಗಿ ಬಂದವರು, ಕಷ್ಟಪಟ್ಟು ಬಂದವರು, ಮೇಲೆ ಬಂದಂಥವರು, ಅವರು ಅವರ ಜೀವನವನ್ನು ಇನ್ನಷ್ಟು ರೀತಿಯಲ್ಲಿ ಚೆಂದ ಕಾಣಿಸ್ಬೋದಾಗಿತ್ತು, ಅವರು ಜವಾಬ್ದಾರಿಯಿಂದ ನಡ್ಕೋಬೋದಾಗಿತ್ತು, ಅವರು ಇನ್ನಷ್ಟು ರೀತಿ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಕಷ್ಟು ಅವಕಾಶಗಳಿತ್ತು. ಆದರೆ ಅವರೇ ಕೈಯಾರೆ ಹಾಳು ಮಾಡಿಕೊಂಡ್ರು ಅನ್ನುವ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡಿದ್ದಾರೆ ಅಂತ ಹೇಳ್ಬೋದು. ರಮ್ಯಾ ಅವರಿಗೆ ದರ್ಶನ್ ಅವರ ವಿರುದ್ಧ ಯಾವುದೇ ರೀತಿ ವೈಯಕ್ತಿಕವಾದ ವಿಚಾರ ಇಲ್ಲ ಅಂದರೂ ಕೂಡ ಅವರು ರೇಣುಕಾಸ್ವಾಮಿ ಪರ ನಿಂತಿದ್ದಾರೆ. ಈಗಲೂ ಕೂಡ ರೇಣುಕಾಸ್ವಾಮಿ ಪರ ಇದು ಏನು ನ್ಯಾಯ ಸಿಕ್ಕಿದೆ ಅಂತಲೇ ಹೇಳ್ತಾ ಇದ್ದಾರೆ ಅರುಣ್ ಹುಗರ್. ಓಕೆ ಆನಂದ್, ಹಾಗೆ ಸಂಪರ್ಕದಲ್ಲಿ ಆನಂದ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೇನೆ ನಿಮ್ಮಿಂದ. ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದಾಯ್ತು ಅಂತ. ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳಾಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತವೆ. ಬಟ್ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತಿದ್ದೀವಿ ಇದೆಲ್ಲ ಆದ್ಮೇಲೂ ಕೂಡ? ಫಸ್ಟ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್, ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿ ಆಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ನಾನು ಏನ್ ಹೇಳಿದೆ ಅಂದ್ರೆ
ಅಂದ್ರೆ ಒಂದ್ ಕಡೆ ನನಗೆ ದರ್ಶನ್ ಅವ್ರ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ, ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಏನು ಇಲ್ದೇವ್ರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರಾಯ್ತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು, ಕಾನೂನು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇನೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ, ನಿಮ್ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದನ್ನ ನೀವು ಹೇಗೆ ತಗೊಳ್ತೀರಿ ಅಂತ ಏನ್ ಅನ್ಸುತ್ತೆ? ಓ ದಟ್ಸ್ ಗುಡ್. ಅವರು ಒಂದು ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗತ್ತೆ ಈ ತರದಿಂದ ಏನೇನಾಗುತ್ತೆ ಅಂತ. ಆತರ ಮಾಡಬಾರ್ದು ಅಂತ ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ ವಿಚ್ ಈಸ್ ಗೋಯಿಂಗ್ ಟು ಬಿ ಡೂಯಿಂಗ್. ಅದು ಒಳ್ಳೆ ಬೆಳವಣಿಗೆ. ಅಭಿಮಾನಿಗಳಿಗೆ ಒಂದು ಮಹಿಳೆಯರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಅವ್ರು ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್ ಇಟ್. ಇನ್ನು ರೆಡಿಯಾಗಿರುವಂತಹ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಮಾತನಾಡಿದ್ದಾರೆ. ಸಿನಿಮಾನೇ ಮುಖ್ಯ ಅಲ್ಲ, ಸಮಾಜ ಕೂಡ ಮುಖ್ಯ. ಡೆವಿಲ್ ನಿರ್ಮಾಪಕರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಕೋರ್ಟ್ ತೀರ್ಪು ನೀಡಲೇಬೇಕು, ಅದು ಮುಖ್ಯ ಅಂತ ಮಾತನಾಡಿದ್ದಾರೆ ನಟಿ ರಮ್ಯಾ. ಬಿಡುಗಡೆಗೆ ಸಿದ್ಧ ಆಗಿರುವಂತಹ ಡೆವಿಲ್ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಿದಾಗ ಸಿನಿಮಾ ಅಷ್ಟೇ ಮುಖ್ಯ ಅಲ್ಲ, ಸಮಾಜ ಕೂಡ ಮುಖ್ಯ ಆಗಿರುತ್ತೆ. ನಿರ್ಮಾಪಕರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಆದ್ರೆ ಕೋರ್ಟ್ ತೀರ್ಪು ನೀಡಲೇಬೇಕಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಮುಖ್ಯ ಅಂತ ರಮ್ಯಾ ಮಾತನಾಡಿರೋದು. ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ. ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ, ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗತ್ತೆ. ಅದಾಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜದ ಬಗ್ಗೆ ನಾವ್ ಯೋಚನೆ ಮಾಡಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಮೇಡಮ್ ಇನ್ನೊಂದೀಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ. ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ, ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗತ್ತೆ. ಅದಾಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆನಂದ್, ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ರಮ್ಯಾ ಅವರ ಈ ಒಂದು ಹೇಳಿಕೆ ಕೂಡ ಬಹಳಷ್ಟು ಮೆಚುರಿಟಿಯನ್ನು ತೋರಿಸ್ತಾ ಇದೆ. ಅಂದ್ರೆ ಸಿನಿಮಾ ಎಷ್ಟೇ ಬಿಗ್ ಬಜೆಟ್ ಸಿನಿಮಾ ಆಗಿದ್ರೂ ಕೂಡ ಸಮಾಜದಲ್ಲಿ ಸಿನಿಮಾ ಅನ್ನುವಂಥದ್ದು ಒಂದು ಚಿಕ್ಕ ಭಾಗ ಅಷ್ಟೇ, ಸಮಾಜ ಮುಖ್ಯ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರೋದು. ಹುಗಾರ್ ಅಂದರೆ ಸಿನಿಮಾನೇ ಮುಖ್ಯ ಅಲ್ಲ, ಸಮಾಜ ಮುಖ್ಯ. ಸಮಾಜ ಸ್ವಸ್ಥವಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂದಾಗ ತಪ್ಪು ಮಾಡಿದವರಿಗೆ ಒಂದು ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡಿದಿರ ಅಂತ ಹೇಳ್ಬೋದು. ರಮ್ಯಾ ಅವರು ಏನಂತ ಸಿನಿಮಾ ನಿರ್ಮಾಪಕರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, ದರ್ಶನ್ ಅವರು ಜೈಲಲ್ಲಿದ್ದಾರೆ. ಈಗ ಏನಪ್ಪ ಅಂತಂದರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಬಟ್ ಸಿನಿಮಾಗಿಂತ ಮುಖ್ಯವಾಗಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ತಪ್ಪು ಮಾಡಿದ್ದಾರೆ ಅಥವಾ ಏನು ಆರೋಪಿಗಳಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ತಕ್ಕ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡಿದರೆ, ಇನ್ನೊಂದು ಕಡೆ ಏನು ಒಳ್ಳೆ ರೀತಿಯಲ್ಲಿ ಆಗಬೇಕು, ಸಿನಿಮಾಗೂ ಹೆಲ್ಪ್ ಆಗಬೇಕು ಅಂತಾನೆ ದರ್ಶನ್ ಅವರು ಕೂಡ ಏನು ವಿಜಯಲಕ್ಷ್ಮಿ ಅವರಿಗೆ ನಿನ್ನೆಯಷ್ಟೇ ಸಂದೇಶವನ್ನು ಕೊಟ್ಟಿದ್ರು. ಅದನ್ನು ಪ್ರಸ್ತಾಪ ಮಾಡ್ತಾ ವಿಜಯಲಕ್ಷ್ಮಿ ಅವರು ಒಂದು ಲೈನನ್ನು ಬರೆದಿದ್ರು. ಅಂದರೆ ಸಿನಿಮಾವನ್ನು ಸಿನಿಮಾ ಆಗಿ ನೋಡಿ, ಸಿನಿಮಾ ಅಂದರೆ ಒಂದು ಮನರಂಜನೆಯ ಮಾಧ್ಯಮ, ಸಿನಿಮಾವನ್ನು ಬೇರೆ ರೀತಿ ನೋಡೋಕೆ ಹೋಗ್ಬೇಡಿ ಅಂತ ಹೇಳಿದರು. ಅಲ್ಲಿಗೆ ಅಭಿಮಾನಿಗಳಿಗೂ ಕೂಡ ಅದೊಂದು ರೀತಿ ಸಂದೇಶ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ರೀತಿಯಾದ ಕಮೆಂಟ್ಗಳಾಗಲಿ, ಅಶ್ಲೀಲ ಕಮೆಂಟ್ಗಳಾಗಲಿ ಅಥವಾ ಇನ್ನೊಬ್ಬ ನಟರ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಇನ್ನೂ ನಿಲ್ಲಿಸಿಬಿಡಿ. ಸಿನಿಮಾವನ್ನು ಒಂದು ಮನರಂಜನಾ ಮಾಧ್ಯಮವಾಗಷ್ಟೇ ನೋಡಿ, ಸಿನಿಮಾವನ್ನು ಮನರಂಜನಾ ಮಾಧ್ಯಮವಾಗಷ್ಟೇ ನೋಡಬೇಕು, ಅದು ಬಿಟ್ಟು ನಿಮಗೆ ಆದ ಒಂದು ಲೈಫ್ ಇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಪರೋಕ್ಷವಾಗಿ ನಿನ್ನೆ ದರ್ಶನ್ ಅವರು ಕೂಡ ಸಂದೇಶವನ್ನು ಕೊಟ್ಟಿದ್ರು. ಈಗ ರಮ್ಯಾ ಅವರು ಹೇಳ್ತಾ ಇರೋದ್ರ ಪ್ರಕಾರನೂ ಅದೇ ರೀತಿಯಾದ ಒಂದು ಸಂದೇಶ ಬರ್ತಾ ಇದೆ. ಅರುಣ್ ಹೂಗಾರ್. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ನಟ ವಿಷ್ಣುವರ್ಧನ್ಗೆ ಸರ್ಕಾರಗಳಿಂದ ಅವಮಾನ ಆಯಿತಾ? ಹಾಗಾದ್ರೆ ಭಾರತಿ ವಿಷ್ಣುವರ್ಧನ್ ಅವರನ್ನೂ ಸರ್ಕಾರಗಳು ಕಡೆಗಣಿಸಿದ್ವಾ? ವಿಷ್ಣು ಸಮಾಧಿ ವಿವಾದದ ಸಭೆಯಲ್ಲಿ ಅಭಿಮಾನಿಗಳು ಇಂಥದ್ದೊಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಸರ್ಕಾರಗಳ ಮೇಲೆ ಸರ್ಕಾರಗಳು ಬಂದ ನಂತರದಲ್ಲೂ ಕೂಡ ಎಲ್ಲ ಸರ್ಕಾರಗಳು ಹೀನಾಯವಾಗಿ ವಿಷ್ಣುವರ್ಧನ್ ಅವರನ್ನ ನೋಡಿದೆ ಅನ್ನುವಂತಹ ಅಸಮಾಧಾನವನ್ನ, ನೋವನ್ನ, ಬೇಸರವನ್ನ ಸಭೆಯಲ್ಲಿ ಅಭಿಮಾನಿಗಳು ವ್ಯಕ್ತಪಡಿಸಿದರು. ಭಾರತಿ ವಿಷ್ಣುವರ್ಧನ್ ಅವರನ್ನೂ ಕೂಡ ಅದೇ ರೀತಿಯಾಗಿ ಸರ್ಕಾರಗಳು ಕಂಡಿದ್ದಾವೆ, ಕಡೆಗಣನೆ ಮಾಡಿದ್ದಾವೆ ಅಂತ ವಿಷ್ಣು ಅಳಿಯ ಅನಿರುದ್ಧ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಗಳ ನಡೆ ಬಗ್ಗೆ. ಒಂದು ಸಮಾಧಿಗಾಗಿ ಕಚೇರಿಗಳ ಅರಿಯೋ ದುಸ್ಥಿತಿ ಬಂದಿದೆ. ಮಹಾ ನಟ ನಟಿಗೆ ಇದೆಂಥ ಅವಮಾನ ಅಂತ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಇವತ್ತು ನಡೆದಂತಹ ಸಭೆಯಲ್ಲಿ ಅವರ ಮೂಲ ಸಮಾಧಿ ಏನಿತ್ತು ಅದನ್ನ
ಕೋರ್ಟ್ ನಿರ್ದೇಶನದಂತೆ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಭಿಮಾನಿಗಳನ್ನ ಆಹ್ವಾನ ಕೊಡಲಾಗಿತ್ತು, ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಆ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದ್ರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು. ಸಾಕಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆನಂದ್, ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆ, ಈ ಸಭೆಯಲ್ಲಿ ಯಾರ್ಯಾರಿದ್ರು, ಏನೆಲ್ಲ ಚರ್ಚೆಗಳಾಯಿತು, ಆಮೇಲೆ ಸಭೆಯ ನಂತರದಲ್ಲಿ ನಿರ್ಧಾರ ಆಗಿರೋದೇನು, ಮತ್ತೆ ಹೋರಾಟದ ಮುನ್ಸೂಚನೆ ಏನಾದರೂ ಇದೆಯಾ? ಎಸ್ ಅರುಣ್ ಹುಗರ್, ಏನು ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ ನಂತರ ಸಾಕಷ್ಟು ಪ್ರತಿಭಟನೆಗಳಾಯಿತು. ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲೋ ಒಂದು ಕಡೆ ಕೋರ್ಟ್ನಲ್ಲಿ ವಿಷ್ಣುವರ್ಧನ್ ಅವರ ಕುಟುಂಬವೇ ಏನು ಮೈಸೂರಿನಲ್ಲಿ ಸ್ಮಾರಕ ಸಾಕು ಅಂತ ಹೇಳಿರೋ ಕಾರಣವಾಗಿ ಇದು ಆಯಿತು ಅನ್ನುವ ರೀತಿಯ ಆರೋಪಗಳು ಕೂಡ ಕೇಳಿಬತ್ತು. ಇದಕ್ಕೆ ಸ್ಪಷ್ಟನೆ ಕೊಡೋದ್ರ ಜೊತೆಗೆ ಅಭಿಮಾನಿಗಳ ಜೊತೆಗೆ ನಾವಿದ್ದೀವಿ ಎನ್ನುವ ಸಲುವಾಗಿ ಇಂದು ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಸಭೆ ನಡೆಸಿದರು ಅನಿರುದ್ಧ್. ಈ ವೇಳೆ ನೂರಾರು ಅಭಿಮಾನಿಗಳು ಅಲ್ಲಿ ಸೇರಿದ್ರು ಅಂತಲೇ ಹೇಳ್ಬೋದು. ಈ ವೇಳೆ ವಿಷ್ಣುವರ್ಧನ್ ಅವರು ನಿಧನರಾದ ನಂತರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಏನು ಅಂತ್ಯಕ್ರಿಯೆ ನಡೆದ ನಂತರ ಏನೆಲ್ಲ ಆಯಿತು, ಯಾವ ರೀತಿ ಸರ್ಕಾರಗಳು ನಡೆಸಿಕೊಂಡ್ವು, ಯಾವೆಲ್ಲ ರೀತಿಯ ಅವಮಾನಗಳು ಆಯಿತು ಅನ್ನೋದನ್ನು ಪರಿಪರಿಯಾಗಿ ಏನು ಅನಿರುದ್ಧ ಹೇಳಿಕೊಂಡ್ರು ಅಂತಲೇ ಹೇಳ್ಬೋದು. ಹೇಗೆ ವಿಷ್ಣುವರ್ಧನ್ ಅವರಿಗೆ ಯಾವುದೋ ಒಂದು ವಾಹಿನಿಯಲ್ಲಿ ಕೂತು ಬಾಲಣ್ಣ ಅವರ ಮಕ್ಕಳು ಯಾವ ರೀತಿ ಅವಮಾನಕರ ರೀತಿ ನಡೆಸ್ಕೊಂಡ್ರು. ಆನಂತರ ಏನು ಭಾರತಿ ವಿಷ್ಣುವರ್ಧನ್ ಅವರು ಅಭಿಮಾನ್ ಸ್ಟುಡಿಯೋಗೆ ನಾನು ಕಾಲಿಡಲ್ಲ ಅನ್ನೋ ನಿರ್ಧಾರ ಮಾಡಿದ್ರು. ಆನಂತರವಷ್ಟೇ ನಾವು ಸಮಾಧಿ ಸ್ಥಳವನ್ನು ಸ್ಥಳಾಂತರ ಮಾಡುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಅಲ್ಲಿ ಜಾಗ ಸಿಗೋದಿಲ್ಲ, ಇದು ನ್ಯಾಯಾಲಯದಲ್ಲಿ ಇತ್ಯರ್ಥವಾಗೋದಿಲ್ಲ ಅಂತ ತಿಳಿದ ನಂತರವೇ ನಾವು ಸರ್ಕಾರದಲ್ಲಿ ಮನವಿಯನ್ನು ಸಲ್ಲಿಸಿ ಮೈಸೂರಿಗೆ ಸ್ಮಾರಕ ಸ್ಥಳಾಂತರವಾಗೋಕ್ಕೆ ನಾವು ಇದು ಮಾಡಿದ್ವಿ. ಅದು ಬಿಟ್ಟು ನಮ್ಗೆ ಯಾವುದೇ ರೀತಿಯ ಇದಿಲ್ಲ. ನಮ್ಮ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನನಗೂ ಕೂಡ ಅವಮಾನವಾಯಿತು. ಒಮ್ಮೆ ನನಗೆ ಅವಮಾನ ಆದಾಗ ವಿಷ್ಣುವರ್ಧನ್ ಅವರೇ ಸ್ವತಃ ಅಪ್ಪಾಜಿನೇ ಕಣ್ಣೀರು ಹಾಕಿದ್ರು. ನನಗೆ ಅವಮಾನ ಆದರೆ ಅವ್ರಿಗೆ ಅವಮಾನ ಆದಂತೆ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ಕುಟುಂಬದ ವಿರುದ್ಧ ಮಾತನಾಡಬೇಡಿ. ಒಂದು ವೇಳೆ ನೀವು ಆ ರೀತಿ ಮಾತನಾಡಿದ್ದೇ ಆಗಲೇ ಮುಂದುವರಿಸಿದ್ದೇ ಆದರೆ ನಾನು ಕಾನೂನು ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳುವ ಮೂಲಕ ಅಭಿಮಾನಿಗಳ ಜೊತೆ ನಾನಿರ್ತೀನಿ. ಆದರೆ ಆಲ್ರೆಡಿ ಒಂದು ಸ್ಮಾರಕ ಇರೋದ್ರಿಂದ ನಾವು ಮತ್ತೆ ಎರಡೆರಡು ಕಡೆ ಜಾಗ ಕೇಳೋಕ್ಕಾಗೋದಿಲ್ಲ ಅನ್ನುವ ರೀತಿಯಲ್ಲಿ ಕೂಡ ಅನಿರುದ್ಧ್ ಮಾತನಾಡಿರೋದ್ರಿಂದ ಎಲ್ಲ ಒಂದು ಕಡೆ ದ್ವಂದ್ವಕ್ಕೆ ಒಂದು ನಿರ್ಧಾರ ಬಂತ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ ಅನಿರುದ್ಧ್ ಅವರು ಹೇಳಿರೋದೇನಂತಂದರೆ ಅಭಿಮಾನಿಗಳನ್ನ ನೀವು ಹೋರಾಟ ಮುಂದುವರಿಸಿ ಸ್ಮಾರಕ ಆಗೋದಾದರೆ ನಾನು ಕೂಡ ಕೈ ಜೋಡಿಸ್ತೀನಿ, ಸ್ಮಾರಕ ಬದಲಿಗೆ ಪ್ರತಿಮೆ ಮಾಡ್ತೀವಿ ಅಂತ ಹೇಳ್ತಾರೆ, ನಾನು ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಅಥವಾ ಬೇರೆ ಕಡೆ ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿ ಏನಾದರೂ ಸ್ಮಾರಕ ಮಾಡೋದಾದರೆ ಅದಕ್ಕೂ ಕೂಡ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ಸ್ಮಾರಕ ಆಗಿರೋದ್ರಿಂದ ಎರಡೆರಡು ಕಡೆ ಜಾಗ ಕೇಳೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅರುಣ್ ಹುಗರ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ಗೆ ಕೆಪಿಸಿಸಿ ನೋಟಿಸ್ ಜಾರಿ ಮಾಡಿದೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು ಬಸವರಾಜ್. ಶಿವಗಂಗಾ ಬಸವರಾಜ್ಗೆ ಈಗ ನೋಟಿಸ್ ಅನ್ನು ಕೊಡಲಾಗಿದೆ. ಕೆಪಿಸಿಸಿಯ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಉತ್ತರವನ್ನ ಕೇಳಿ ನೋಟಿಸ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ಏನ್ ಬೇಕಾದ್ರಾಗ್ಲಿ ಸಿಎಂ ಸೀಟ್ ಬದಲಾವಣೆ ಆಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾಗೆ ಕೆಪಿಸಿಸಿಯ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್. ಕಾರಣ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತಹ ಹೇಳಿಕೆ. ಆ ಹೇಳಿಕೆ ಯಾಕಾಗಿ ಕೊಟ್ರಿ ಅನ್ನುವಂತಹ ಉತ್ತರವನ್ನ ಕೇಳಿ ಈ ನೋಟಿಸ್ ಈಗ ಜಾರಿಯಾಗಿದೆ. ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್, ಕಾರಣ ಕೇಳಿ ನೋಟಿಸ್. ಆ ದೃಶ್ಯವನ್ನು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಕಾರಾಂ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಯಾವಾಗ KN ರಾಜಣ್ಣ ಅವರು ಈ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಯನ್ನು ಕೊಟ್ಟರು, ಅನಂತರದಲ್ಲಿ ಬಂದಂತಹ ಒಂದಿಷ್ಟು ನಾಯಕರುಗಳ ಹೇಳಿಕೆ ಇದು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, KN ರಾಜಣ್ಣನವರ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ ನಂತರದಲ್ಲಿ ಬಂದಂತಹ ಒಂದಿಷ್ಟು ನಾಯಕರ ಹೇಳಿಕೆಗಳು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇರಿಸು ಮುರಿಸನ್ನ ತಂದಿತ್ತು. ಸೊ ಅದರ ಪ್ರತಿಫಲ ಈ ನೋಟಿಸ್ ಈಗ. ಅರುಣ್, ಸಹಜವಾಗಿ ಏನು
ಬಸವರಾಜ್ ಶಿವಗಂಗಾ ಅವರು ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಇದೇ ಮೊದಲೇ ಬಾರಿ ಏನು ಹೇಳಿಕೆ ಕೊಟ್ಟಿರುವಂತದ್ದಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರು ಮಾತನಾಡಿದ್ರು. ಆದ್ರೆ ನಿನ್ನೆ ಇವರ ಹೇಳಿಕೆ ಏನಿದೆಯಲ್ಲ ಇದು ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಯಾಕಂದ್ರೆ KN ರಾಜಣ್ಣ ಅವರನ್ನ ಈಗಷ್ಟೇ ಪಕ್ಷದ ಒಂದು ಶಿಸ್ತನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಅವರಿಂದ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಶಿವಗಂಗಾ ಅವರು ಮತ್ತೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪಕ್ಷದ ಒಳಗೆ ಇನ್ನಷ್ಟು ಗೊಂದಲಗಳನ್ನು ಸೃಷ್ಟಿಸಬಹುದು ಅನ್ನುವಂತ ಕಾರಣಕ್ಕಾಗಿ ಕೆಪಿಸಿಸಿಯು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತೆ ಕಾಣಿಸ್ತದೆ. ನಿನ್ನೆಷ್ಟೇ ಮಾಧ್ಯಮ ಹೇಳಿಕೆಯನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ರು. ಈ ಒಂದು ಬಸವರಾಜ್ ಶಿವಗಂಗಾ ಏನಿದ್ರೆ ಅವರಿಗೆ ನಾವು ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ಕೊಡ್ತೇವೆ, ಯಾಕಂತಂದ್ರೆ ಅವರ ಹೇಳಿಕೆ ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ರು. ಇದೀಗ ಕೆಪಿಸಿಸಿಯ ಶಿಸ್ತು ಸಮಿತಿ ಈಗ ನೋಟಿಸ್ ಅನ್ನು ಕೊಟ್ಟಿದೆ. ಬಸವರಾಜ್ ಶಿವಗಂಗಾ ಅವರಿಗೆ ಅವರ ಹೇಳಿಕೆ ಏನಿತ್ತಲ್ಲ ಹೇಳಿಕೆಗೆ ಸಂಬಂಧಪಟ್ಟಂತೆ ತಾವು ಸಮಜಾಯಿಷಿಯನ್ನು ಕೊಡಬೇಕು. ಈ ಒಂದು ನೋಟಿಸ್ ಅನ್ನು ತಲುಪಿದ 7 ದಿನಗಳ ಒಳಗಾಗಿ ನೀವು ಸಮಜಾಯಿಷಿಯನ್ನು ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ನೋಟಿಸ್ ಅನ್ನು ಕೊಟ್ಟಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥ ಇಕ್ಬಾಲ್ ಹುಸೇನ್ ಇರಬಹುದು, ಹಾಗೆ ಇನ್ನಿತರರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡುವಂತ ಕೆಲಸವನ್ನ ಕೆಪಿಸಿಸಿ ಮಾಡಿತ್ತು. ಆದರೂ ಕೂಡ ಈ ರೀತಿಯ ಹೇಳಿಕೆಗಳು, ಬಹಿರಂಗ ಹೇಳಿಕೆಗಳು ನಿಲ್ತಾನೆ ಇಲ್ಲ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಈಗ ಮತ್ತೆ ನೋಟಿಸ್ ಅನ್ನು ಕೂಡ ಶಿವಗಂಗಾ ಅವರಿಗೆ ಕೊಟ್ಟಿದೆ. ಶಿವಗಂಗಾ ಅವರು ಇದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಯಾಕಂದ್ರೆ ಅವರು ಸಹಜವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಅವರ ಒಂದು ವಾದ ಇತ್ತು, ಸಿಎಂ ಬದಲಾಗಬೇಕು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನುವಂತ ರೀತಿಯಲ್ಲಿ ಅನ್ನುವಂತ ದಾಟಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ನಿನ್ನೆಯೂ ಕೂಡ ವರ್ಷಾಂತ್ಯದ ವೇಳೆಗೆ ಸಿಎಂ ಬದಲಾಗ್ತಾರೆ ಅನ್ನುವಂತ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಹಾಗಾಗಿಯೇ ಕಾಂಗ್ರೆಸ್ನ ವಲಯದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಪಕ್ಷಕ್ಕೆ ಮುಜುಗರ ತರಿಸುವಂತ ಹೇಳಿಕೆಗಳನ್ನು ಯಾಕೆ ಶಾಸಕರಾದಂತವರು ಕೊಡಬೇಕು, ಅವ್ರಿಗೆ ಆದಂತ ಒಂದು ಗೌರವ ಇರುತ್ತೆ, ಆದ್ರೆ ಅವರು ಗೌರವವನ್ನ ಪಕ್ಷದ ಚೌಕಟ್ಟಿನಲ್ಲಿ ತೋರಿಸಬೇಕು. ಅವ್ರಿಗೆ ಆದಂತ ಒಂದು ಆಸೆ ಆಕಾಂಕ್ಷೆಗಳಿರ್ತವೆ, ಅದೆಲ್ಲವನ್ನು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನ ನೀವು ಹೇಳಬೇಕು. ಅದನ್ನ ಹೊರತಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರೆ ವಿಪಕ್ಷಗಳಿಂದಲೂ ಕೂಡ ಟೀಕೆಗೆ ಕಾರಣ ಆಗಬೇಕಾಗತ್ತೆ ಅನ್ನುವಂತ ರೀತಿಯಲ್ಲಿ ವ್ಯಾಪಕವಾಗಿ ಕಾಂಗ್ರೆಸ್ನ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು. ಈಗ ಇವತ್ತು ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಬಸವರಾಜ್ ಶಿವಗಂಗಾ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ನೋಟಿಸ್ಗೆ ಶಿವಗಂಗಾ ಅವರು ಏನನ್ನ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಮತಗಳ್ಳತನ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ. ಮತಗಳ್ಳತನದ ಆರೋಪಕ್ಕೆ ಈಗ ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಉತ್ತರ ಪ್ರೆಸ್ ಮೀಟ್ ನಡೆಸ್ತಾ ಇದೆ. ऐसे मिथ्या आरोपों से न तो चुनाव आयोग डरता है और न ही कोई मतदाता। जब चुनाव आयोग के कंधे पर बंदूक रखकर भारत के मतदाताओं को निशाना बनाकर राजनीति की जा रही हो, तो आज चुनाव आयोग सबको स्पष्ट करना चाहता है कि चुनाव आयोग निडरता के साथ सभी गरीब, अमीर, बुजुर्ग, महिला, युवा सहित सभी वर्गों और सभी धर्मों के मतदाताओं के साथ बिना किसी भेदभाव के चट्टान की तरह खड़ा था, खड़ा है और खड़ा रहेगा। जय हिंद, जय भारत। ಕೇಂದ್ರ ಚುನಾವಣಾ ಆಯೋಗದ ಉತ್ತರ. ಮತಗಳ್ಳತನ ಆರೋಪವನ್ನ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದಕ್ಕೆ ಉತ್ತರವನ್ನ ಕೊಡ್ತು ಎಲೆಕ್ಷನ್ ಕಮಿಷನ್. ಮತಗಳ್ಳತನ ಅನ್ನೋದೇ ಸಂಪೂರ್ಣ ಸುಳ್ಳು ಸುದ್ದಿ ಅಂತ ಅದನ್ನ ಅಲ್ಲಗಡಿತು ಎಲೆಕ್ಷನ್ ಕಮಿಷನ್. ಸುಳ್ಳು ಹೇಳಿಕೆಗಳ ಮೂಲಕ ದಾರಿ ತಪ್ಪಿಸಲಾಗ್ತಾ ಇದೆ ಅಂತ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಕೆಲವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಮತಗಳ್ಳತನ ಅನ್ನೋದೇ ಸುಳ್ಳು, ಸಂಪೂರ್ಣ ಸುಳ್ಳು ಅಂತ ಹೇಳಿದೆ ಎಲೆಕ್ಷನ್ ಕಮಿಷನ್. ಮಹತ್ವವಾದಂತಹ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ನೀಡಲಾಗಿದೆ ಕೇಂದ್ರ ಚುನಾವಣಾ ಆಯೋಗದಿಂದ. ಸುಳ್ಳು ಹೇಳಿಕೆಗಳ ಮೂಲಕ ದಾರಿ ತಪ್ಪಿಸಲಾಗ್ತಾ ಇದೆ. ಕೆಲವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಮತಗಳ್ಳತನ ಅನ್ನೋದೇ ಸಂಪೂರ್ಣ ಸುಳ್ಳು ಸುದ್ದಿ ಅಂತ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪವನ್ನ ತಳ್ಳಿ ಹಾಕಿದೆ ಎಲೆಕ್ಷನ್ ಕಮಿಷನ್. ಕೇಂದ್ರ ಚುನಾವಣಾ ಆಯೋಗ ಉತ್ತರವನ್ನ ಕೇಳಿ ಹೋರಾಟವನ್ನು ನಡೆಸಿತ್ತು ಕಾಂಗ್ರೆಸ್. ಈ ಬಗ್ಗೆ ಒಂದಿಷ್ಟು ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಮತಗಳ್ಳತನ ಆಗಿದೆ ಅಂತ ಪಿನ್ ಟು ಪಿನ್ ಒಂದಿಷ್ಟು ಅಂಕಿ ಸಂಖ್ಯೆಗಳ ಮೂಲಕವಾಗಿ
ಪ್ರಶ್ನೆಗಳನ್ನು ಇಡಲಾಗಿತ್ತು ಚುನಾವಣಾ ಆಯೋಗಕ್ಕೆ. ಅದಕ್ಕೆ ಈಗ ಚುನಾವಣಾ ಆಯೋಗ ಉತ್ತರವನ್ನು ಕೊಟ್ಟಿದೆ. ಮತಗಳ್ಳತನ ಅನ್ನೋದೇ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿದ. Marginalized, so if you can focus on that, sir. Okay. 163. Sir, Shriparna from the Hindu newspaper. Sir, during door-to-door survey and enumeration, how many Nepali, Bangladeshi and Myanmarese nationals were found by BLOs? Does the Election Commission have any figures? 80. I'm coming, sir. We have enough time, sir. 80. Ganesh Kumar ji, how are you? I think you are well. This is Sandeep Shornokar from Bardhaman newspaper. It's a West Bengal, one of the largest newspaper. मेरा क्वेश्चन ये है कि बिहार के बाद बंगाल में कब SIR शुरू हो रहा है? 164. सर नीरज हूँ, न्यूज 18 इंडिया से, नेटवर्क 18 से। हमारा सवाल है कि स्पेशल समरी रिवीजन सालाना तौर पे होता है हर साल, तो SIR की जरूरत आपको कौन सा मतदाता सूची दोनों प्रक्रिया से अलग मिलेगा, हम ये जानना चाह रहे हैं। और एक सप्लीमेंट्री सवाल है इसी के साथ कि आपने कहा कि कुछ पॉलिटिकल पार्टीज के नेता भ्रम फैलाने की कोशिश कर रहे हैं। उनका ये भी कहना है, राहुल गांधी की मैं बात कर रहा हूँ, थोड़ी देर पहले उन्होंने कहा है क्यों उन्हीं से शपथ पत्र सिर्फ मांगा जा रहा है, दूसरे लोग, दूसरी पार्टी के लोग जो सवाल कर रहे हैं उनसे क्यों नहीं? तो इन 5 सवालों को पहले ले लेते हैं। हमारे सारे मीडिया बंधुओं के माध्यम से मैं देश के मतदाताओं को ये बतलाना चाहता हूं कि जब भी मतदाता सूची का रिवीजन होता है तो उसकी प्रक्रिया वही होती है जो मैंने आपको अभी शुरू में बताई। अर्थात सबसे पहले बूथ लेवल ऑफिसर्स और BLAs, राजनीतिक दलों के BLAs मिलकर एक ड्राफ्ट तैयार करते हैं और उसके बाद सभी राजनीतिक दलों को और उसी असेंबली कॉन्स्टिट्यूएंसी के मतदाताओं को यह अधिकार होता है कि वो उसमें त्रुटियां सुधारने के लिए आवेदन कर सकें। आवेदन 3 तरह के हो सकते हैं, या तो किसी का नाम छूट गया हो तो फॉर्म 6 होता है, या किसी का नाम गलत जुड़ गया हो या किसी और को जुड़वाना हो तो फॉर्म 7 होता है, और या कई बार उसमें विवरण गलत हो जाए, आपकी नाम की स्पेलिंग गलत हो जाए, फोटो गलत हो जाए, एड्रेस गलत हो जाए तो फॉर्म 8 होता है। तो ये क्लेम्स एंड ऑब्जेक्शंस का जो पीरियड होता है ये बहुत महत्वपूर्ण होता है और इसमें सभी राजनीतिक दलों की भागीदारी और मतदाताओं की भागीदारी भी आवश्यक होती है। जब ये सारे क्लेम्स एंड ऑब्जेक्शंस आ जाते हैं तो उसके बाद जो उस इलाके का SDM होता है, जिसको कई जगहों पर इलेक्टोरल रजिस्ट्रेशन ऑफिसर भी बोलते हैं, जो कि स्टेट गवर्नमेंट का एक अधिकारी होता है, वो उस पर एक निर्णय लेता है और निर्णय करने के बाद एक अंतिम सूची का प्रकाशन करता है। ये प्रक्रिया में आपके माध्यम से सभी मतदाताओं को बताना चाहता हूं, जिससे कि उन्हें भी सनद रहे कि पूरी प्रक्रिया होती क्या है। तो एक बार जब SDM की तरफ से अंतिम सूची प्रकाशित कर दी जाती है, और याद रहे कि प्रारूप अर्थात ड्राफ्ट सूची भी पॉलिटिकल पार्टी से शेयर की जाती है और अंतिम सूची भी पॉलिटिकल पार्टी से शेयर की जाती है, और आजकल चूंकि तकनीकी का जमाना है तो वेबसाइट पर भी इलेक्शन कमीशन की अवेलेबल होती है। इसके बाद भी अगर कोई भी त्रुटि रह जाए तो उस जिले के DM के पास एक अपील होती है, और अगर DM से भी उस त्रुटि का समाधान न निकले तो उसके ऊपर उस प्रदेश के चीफ इलेक्टोरल ऑफिसर के पास एक अपील होती है। जो अंतिम सूची प्रकाशित हो जाती है उसके ऊपर हो जाते हैं चुनाव।
जब चुनाव होते हैं तो पॉलिटिकल पार्टीज अपने कैंडिडेट्स को खड़ा करती हैं और उन कैंडिडेट्स को ये सूची एक बार फिर दे दी जाती है कि इस सूची के ऊपर मतदान होगा, और ये सूची मतदान केंद्रवार दी जाती है। इस प्रक्रिया के बाद जब चुनावी मतदान होता है तो मतदान केंद्र के अंदर हर प्रत्याशी को यह अधिकार होता है कि वो पोलिंग एजेंट्स को नामित करे, और वही सूची पोलिंग एजेंट्स के पास भी होती है। तो उदाहरण के तौर पर जब हमारा कोई मतदाता जब मतदान करने जाता है तो पोलिंग एजेंट्स देखते हैं, और अगर कोई गलत व्यक्ति जा रहा है या कोई 2 बार जा रहा है तो उसके ऊपर ऑब्जेक्शन भी कर सकते हैं। मतदान प्रक्रिया समाप्त होने के बाद मतगणना होती है, और मतगणना के बाद रिटर्निंग ऑफिसर रिजल्ट्स डिक्लेयर कर देते हैं। यह एक डिसेंट्रलाइज्ड कंस्ट्रक्ट है। संविधान के अनुसार ये पूरी जिम्मेदारी चुनाव आयोग की है, लेकिन लोक प्रतिनिधित्व कानून के तहत चुनाव आयोग तो एक छोटा सा 800 लोगों का एक समूह है,